ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಸೊ ಇನ್ನೊಂದು ಲಾಗ್ಗೆ ತಮಗೆಲ್ರಿಗೂ ಸುಸ್ವಾಗತ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಏನು ಸಿಂಪಲ್ಲಾಗಿ ನಿನ್ನೆ ಆರ್ಡ್ರ್ ಬಂದಿತ್ತಲ್ಲ, ಅದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡತ್ತೀವಿ. ಆ್ಯಕ್ಚುಲಿ ನಮ್ಮ ಬ್ರದರ್ ಇದ್ದರು. ಸೊ ರಿಂಗ್ ಲೈಟ್ ಎಲ್ಲ ಫಿಕ್ಸ್ ಮಾಡಿಕೊಡ್ತಾರೇನೋ ಅಂತಂದು ಅವ್ರಿಗೆ ಹೇಳಿದ್ದು ನಾನು, ಈ ಥರ ಅನ್ಬಾಕ್ಸ್ ಮಾಡು ಅಂತ ಅಂದು. ಸೊ ಅವ್ರ ಜೊತೆ ನಾನು ಮಾಡ್ಸಾತೀನಿ. ನನಗೆ ಇನ್ನೊಂದು ಏನಂದ್ರೆ, ನಾನು ಇಷ್ಟು ದಿನ ಆಯಿತು ವಿಡಿಯೋ ಮಾಡಾತು, ನನ್ನ ಹತ್ರ ನಿಜ ಹೇಳ್ತೀನಿ ಸ್ಟ್ಯಾಂಡ್ ಇಲ್ಲ. ಸೊ ಆ್ಯಕ್ಚುಲಿ ನಮ್ಮ ಸಿಸ್ಟರ್ದಿತ್ತು ರಿಂಗ್ ಲೈಟು, ಅದು ನಾನು ಮುರಿದ್ಬಿಟ್ನಿ. ಅದು ಇಡಕ್ಕೆ ಹೋಗಿ ಹೆಂಗೋ ಬಿದ್ದುಬಿಡ್ತದು, ನಂಗೆ ಗೊತ್ತಿಲ್ಲ. 1 ಇಯರ್ ಆಗಕ್ಕೆ ಬಂತು ಮುರಿದು. ನನಗೆ ಅವಾಗ ಅನ್ನಿಸ್ತು ಬೇಡ, ನಾನು ದುಡಿಯೋದೇ ಇಲ್ಲ ಅಂದಮೇಲೆ ಇನ್ನು ಖರ್ಚು ಮಾಡಿ ಏನು ಮಾಡೋದು ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಜ ತೊಗೊಲಿಲ್ಲ, ನಂಗೆ ತೊಗೊಳಕ್ಕೂ ಮನಸ್ಸಿರಲಿಲ್ಲ. ಬಟ್ ಲಾಸ್ಟ್ ಇಯರ್ ಐತಲ್ಲ, ನಾನು ನಮ್ಮೂರ ಜಾತ್ರೆಗೆ ಬಂದಿದ್ದೆ. ಅಂದರೆ ಇಲ್ಲಿ ನಮ್ಮ ತವ್ರ ಮನೆ ಜಾತ್ರೆ ಬಂದಾಗ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ನಿ. ಸೆಲ್ಫಿ ಸ್ಟಿಕ್ಕು ಬ್ಲೂಟೂತ್ ಅಟ್ಯಾಚ್ ಇರೋದು ತೊಗೊಂಡಿದ್ನಿ ನಾನು. ಸೊ ಹಾಗಾಗಿ ನಂಗೆ ಸ್ವಲ್ಪ ಭಾಳ ಹೆಲ್ಪ್ ಆಗಿತ್ತು. ಅದು ಒಂದು 5 ಲಾಗ್ ಏನೋ ಮಾಡಿದೆ. ಅದನ್ನು ನಮ್ಮ ಡಿಂಪು ಇದೆ ಅಲ್ಲ, ಡಿಂಪು ಹುಟ್ಟಿದ ಮೇಲೆ ತೊಗೊಂಡಿದ್ದದು. ಇಲ್ಲ, ಡಿಂಪು ಪ್ರೆಗ್ನೆಂಟ್ ಇದ್ವಿ, ಚಂಪು ಡಿಂಪು ಪ್ರೆಗ್ನೆಂಟ್ ಇದ್ದೆ, ಆ ಟೈಮಲ್ಲಿ ತೊಗೊಂಡಿದ್ದು. ಬಟ್ ಇವರು ಮೊನ್ನೆ 5 ಮಂತ್ಸ್ ಇತ್ತು. ನಾನು ಅಂದರೆ ವಿಡಿಯೋ ಜಾಸ್ತಿ ಈ ಥರ ಯಾವುದು ಅಷ್ಟು ಮಾಡಿಲ್ಲಲ್ಲ, ಹಾಗಾಗಿ ಅದನ್ನ ಯೂಸ್ ಮಾಡಿರಲಿಲ್ಲ. ಇನ್ನು ಯೂಸ್ ಮಾಡಬೇಕು ಅಂತಂದು ತೆಗೆದಾಗ ಇವರು ಒಗೆದ್ಬಿಟ್ರು. ಅದು ಅದ್ರದ್ದು ಏನಂದ್ರೆ ಮೇನ್ ಇರೋದ ಮೊಬೈಲ್ದು ಸ್ಟ್ಯಾಂಡ್ ಇರುತ್ತಲ್ಲ, ಸೊ ಅದಾಗ ಮುರಿತು. ಇನ್ನು ಬ್ಯಾಗ್ ಪ್ಯಾಕ್ ಮಾಡತ್ತೀನಿ. ಆ್ಯಕ್ಚುಲಿ ನಾನು 1-2 ಮಾಡಿದ್ನಿ. ಅದು ಲಗೇಜ್ ಹೆಂಗಾಗ್ಬಿಡ್ತು ಅಂದ್ರೆ, ಮೊನ್ನೆ ನಮ್ಮಪ್ಪ ಬಂದಿದ್ರಲ್ಲ, ಆ ಟೈಮಲ್ಲಿ ಕಳಿಸಿದ್ದೆ. ಅಂದರೂ ನಂಗೆ 2 ಮಕ್ಳಾಗ್ತಾವಲ್ಲ, ಡೈಲಿ ಯೂಸಿನ ಡ್ರೆಸ್ಸೇ ಜಾಸ್ತಿ ಆಗ್ಬಿಡ್ತಾವೆ ಅವರಿಗೆ. ನಾನು ನಿಜ ಹೇಳ್ಬೇಕಂದ್ರೆ ಬರೀ ಒಂದು ಸೀರೆ, ಒಂದು ಲಂಗ ಅಷ್ಟೇ ಇಟ್ಕೊಂಡು ಬಂದಿನ, ಲಂಗ ಧೋಣಿ ಉಟ್ಕೋಬೇಕಂತಂದು. ಬೇರೆ ಏನಿಲ್ಲ. ಅವ್ರ ಶೂಸು, ಅವ್ರ ಮ್ಯಾಚಿಂಗ್ ಡ್ರೆಸ್ಸು, ಮ್ಯಾಚಿಂಗ್ ಏರ್ ಬ್ಯಾಂಡು, ಬ್ಯಾಂಗಲ್ಸು ಇದ್ದ ಆಗ್ಬಿಡುತ್ತಾ. ಆ್ಯಕ್ಚುಲಿ ನಾನು ಒಂದು 3 ಬ್ಯಾಗ್ ಆಗಿದ್ದು. ನಮ್ಮ ತಮ್ಮ ಅಂದ, ನಾನು ಬ್ಯಾಗೆಲ್ಲ ಹೊತ್ಕೊಂಡು ಹೋಗಲ್ಲ, ಒಬ್ಬಳು ಅಷ್ಟೇ ಹೊತ್ಕೊಂಡು ಹೋಗ್ತೀನಿ, ನಾನು ಆರ್ಡ್ರ್ ಮಾಡೇ ಬಂದು ನಮ್ಮ ಮನೆಯೊಳಗಂದ, ಇನ್ನು ಬೇಡ ಅಂತ ಅಂದ್ಕೊಂಡು ಇದು ನಂದು ಬ್ಯಾಗ್ ಇತ್ತಲ್ಲ ದೊಡ್ಡದು. ಸೊ ಅದ್ರೊಳಗೆ ಇಟ್ಕೊಂಡ್ಬಿಟ್ರೆ ಆಯಿತು. ಒಂದ್ರದೊಳಗೆ ಒಂದು ಈ ದೊಡ್ಡ ಬ್ಯಾಗ್ ಆದ್ರೆ, ಇನ್ನೊಂದು ಇದು ಸ್ಕೂಲ್ ಬ್ಯಾಗ್ ಇರ್ತಾರೆ, ಕಾಲೇಜ್ ಬ್ಯಾಗು, ಅದ್ರೊಳಗಾದ್ರೆ ಓಕೆ ಆಗುತ್ತಾ ಅಂದ್ಕೊಂಡು ನಾನು ಇನ್ನು ರೆಡಿ ಮಾಡತ್ತೀನಿ. ಸೊ ಆ್ಯಕ್ಚುಲಿ ಮೊನ್ನೆ ಕಳಿಸಿದ್ದೆ. ನನಗೆ ಹೆಂಗಾಗ್ಬಿಡ್ತಂದ್ರೆ, ಜಾಸ್ತಿ ದೂರ ಆಗುತ್ತಲ್ಲ ಊರು, ಮತ್ತು ನಂಗೆ ಏನಾದರೂ ಸಡನ್ನಾಗಿ ಬೇಕು ಅಂದ್ರೆ, ಆ್ಯಕ್ಚುಲಿ ಅಮ್ಮನ ಊರಾಗ ಒಂದಿಷ್ಟು ಇಟ್ಟು ಹೋಗ್ಬೇಕಂತೆ. ನಮ್ಮಮ್ಮ ಯಾವಾಗಲೂ ಅಂತಾರೆ, ಇಲ್ಲೊಂದು ಜೋಳಿಡು, ಇಲ್ಲೊಂದು 4-5 ಜೋಳಿಡು, ಅಲ್ಲೊಂದು 5-6 ಜೋಳಿಡು, ಬಂದಾಗ ಅಲ್ಲಿಂದ ಹೊತ್ಕೊಂಡು ಬರೋದು ಯಾಕೆ ಬೇಕು? ನೈಟ್ ಡ್ರೆಸ್ ಹಾಕೋತಿಯಲ್ಲ, ಇಲ್ಲೊಂದು 2 ಜೋಳಿಡು, ಅಲ್ಲೊಂದು 3 ಜೋಳಿಡು ಸಾಕು. ನೀ ಜಾಸ್ತಿ ಎಲ್ಲಿರ್ತೀಯ ಅಲ್ಲಿ 1-2 ಹೆಚ್ಚಿಗಿಡು ಅಂತಂದು ಹೇಳ್ತಾರೆ. ನನಗೆ ಅದು ಅನಿಸುತ್ತೆ ಒಂದೊಂದು ಸಾರಿ. ಬಟ್ ಏನು ನನಗೆ ಅದು ನೆಸಸರಿ ಜಾಸ್ತಿ ಅನಿಸ್ಬಿಡ್ತಾವೆ, ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬಿಡ್ತೀನಿ. ಸೊ ಇದೇ ಕಷ್ಟ ನಂದು. ನನಗೂ ಅನಿಸುತ್ತೆ ಒಂದೊಂದು ಸಾರಿ, ಇಲ್ಲ ಇಟ್ಬಿಡ್ಬೇಕು, ಸುಮ್ಮನೆ ಎಷ್ಟಂತ ಹೊತ್ಕೊಂಡು ಹೋಗೋದು. ಇವರಿಗೆ ಯಾವ್ಯಾವ ದೊಡ್ಡ ಆಗ್ತಾವಲ್ಲ, ಅವ್ನು ಇಲ್ಲೇ ಇಟ್ಟು ಹೋದ್ರೆ ಅಟ್ಲೀಸ್ಟ್ ನಾವು ಒಂದು 4-5 ತಿಂಗಳು ಆದಮೇಲೆ ಅದ್ರ ಬಂದಿರ್ತೀವಲ್ಲ, ಸೊ ಅವಾಗ ಯೂಸ್ ಆಗುತ್ತಾ ಅಂತ ಅನಿಸುತ್ತಾ. ಈ ಸಾರಿ ಹಂಗೆ ಮಾಡ್ಬೇಕು ಅಂದ್ಕೊಂಡಿನಿ. ಒಂದು 5-6 ಟೀ ಶರ್ಟ್ಸು, ಒಂದು 5-6 ಚಡ್ಡಿ ಅವರು ಐತಲ್ಲ, ಇಲ್ಲೇ ಇಟ್ಟು ಹೋಗ್ತೀನಿ. ಮತ್ತು 1-2 ಏನಂದರೆ ಒಂದು ದೊಡ್ಡ ಫ್ರಾಕ್ಸ್ ಇದಾವೆ ಇವರು, ಅವನೊಂದು 2 ಸೆಟ್ ಇಲ್ಲೇ ಇಡಬೇಕು ಅಂತ ಅಂದು. ಎಲ್ಲಿಗಾದರೂ ಹೊಂಟ್ರೆ ನನಗೆ ಏನು ಅಂತ ಪ್ರಾಬ್ಲಮ್ ಅಂದ್ರೆ, ಎಷ್ಟು ಲಗೇಜ್ ಒಯ್ತಾಳಕ್ಕಿ ಅಲ್ಲಾದ್ರತ್ತು. ಇಲ್ಲ ನಮ್ಮಪ್ಪ ಅಮ್ಮ ಎಷ್ಟು ತರ್ತಿ ಬೇವ್ವ, ಎಷ್ಟು ತರ್ತಿ ಅಂತಾರೆ. ನನಗೆ ಅದೇ ವಿಚಿತ್ರ ಅನಿಸುತ್ತೆ. ಯಾಕಂದರೆ ಅದರೊಳಗೆ ನಾನು ಏನೂ ಇರೋಲ್ಲ. ನಾನು ಭಾಳ ಯೋಚನೆ ಮಾಡಿ, ಒಂದು ತಿಂಗಳ ಇದ್ರೂ ಅದ್ರೊಳಗೆ ಯಾವುದಾದ್ರೂ ಒಂದು ಫಂಕ್ಷನ್ ಬರುತ್ತಾನ, ಅಥವಾ ಎಷ್ಟು ಫಂಕ್ಷನ್ ಬಂದರೆ ಯಾವುದಕ್ಕೊಂದು ಇದನ್ನೊಂದು ದಿನ ಒಳ್ಳೆ ಮಳೆ ಒಂದು 2 ಸೀರೆ ತೊಗೊಂಡು ಬಂದೆ ಅಂದ್ರೆ ಇಲ್ಲೇ ನಮ್ಮ ಅಮ್ಮನ ಸೀರೆ ಇರ್ತಾವೆ ಬಿಡು, ಹಂಗೇನಿಲ್ಲ. ಆದರೂ ನಾನು ಭಾಳ ಯೋಚನೆ ಮಾಡಿ ತೊಗೊಂಬರ್ತೀನಿ ನನಗೆ. ಬಟ್ ನನ್ನ ಮಕ್ಳಿಗೆ ಹಂಗಲ್ಲ. ಯಾಕಂದರೆ ನಾನು ಒಂದು ಸರಿ ಹಾಕಿದ್ರೆ ಸ್ವಲ್ಪ ನಂಗೆ ಅದು ಹಾಕ್ಬೇಕಂತ ಇಂಟ್ರೆಸ್ಟ್ ಬರಲ್ಲ. ಇನ್ನು ಪ್ಯಾಕ್ ಮಾಡ್ಕೊಂಡು ಚಂಪು ಎಷ್ಟು ಚಂದ ಆಟಾಡತ್ತಿದ್ಲಂದ್ರೆ ಅಷ್ಟು ಕ್ಯೂಟ್ ಆಟಾಡತ್ತಿದ್ಲಕ್ಕಿ. ಸೊ ನನಗೆ ಎದ್ದು ನಿಂತು ತಾನೇ ಒಬ್ಬಳೇ ಆಟಾಡತ್ತಿದ್ಲು. ಹಾಗಾಗಿ ಅದು. ಮತ್ತು ಇನ್ನೊಬ್ರು ನಂಗೆ ವ್ಯೂವರ್ ಹೇಳಿದ್ರಿ, ಕೈಯಾಗ ಏನರ ಹಾಕ್ರಿ ದೃಷ್ಟಿ ಆಗುತ್ತೆ ಅಂತಂದು. ಸೊ ಹಾಗಾಗಿ ಹಾಕತ್ತೀನಿ ಅದನ್ನು. ಇನ್ನು ರೆಡಿ ಮಾಡಬೇಕು. ಈಕೆಗೆ ಡ್ರೆಸ್ ಹಾಕಕ್ಕೆ ರಗಡ್ ಆಗೋದು ನನಗೆ. ಒಂಚೂರು ಡ್ರೆಸ್ ಹಾಕಿಸ್ಕೊಳ್ಳವಲ್ಲು, ರೆಡಿ ಆಗಬೇಕಿನ್ನು ಟೈಮ್ ಆಗುತ್ತೆ ಅಂತಂದು. ಅದ್ರಾಗ ಇವ್ರಿಗೆ ಕಿವ್ಯಾನ್ ಚೇಂಜ್ ಮಾಡಿಸ್ಬೇಕು ಅನ್ನೋದೈತಿ ನಮ್ಗೆ. ಸೊ ಹಾಗಾಗಿ ಇಲ್ಲೇ ಆರ್ಡ್ರ್ ಕೊಟ್ಟಿದ್ವಿ ನಾವು ಊರಾಗ, ನಮ್ಮ ಅತ್ತೆ ಕೊಟ್ಟಿದ್ರು. ಅದನ್ನು ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು ಅನ್ನೋದಿತ್ತು. ಯಾಕಂದ್ರೆ ಅದು ರಿಂಗ್ ಇತ್ತಲ್ಲ, ಫಸ್ಟ್ ಇವ್ರದ್ದು ರಿಂಗ್ ನೋಡಿರ್ತೀರಿ ನೀವು, ಅದ್ರೊಳಗೆ ಕೈ ಹಾಕ್ಕೊಂಡು ಜಕ್ಕೊಳತ್ರು ಈ ರಿಂಗು. ಸೊ ಇವ್ರ ಬಟ್ಟೆ ಹಾಕ್ಕೊಂಡು ಜಕ್ಕೊಳ್ಳೋದಕ್ಕೆ, ಮತ್ತು ಪಾಪ ಸಣ್ಣ ಪಾಪು ಕಿವಿ ಏನಾದರೂ ಆಗಿದ್ರೆ ಅನ್ನೋದಕ್ಕೆ ಕಟ್ ಮಾಡಿಸಿ ಬೇರೆ ಹಾಕಿಸ್ಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಚೇಂಜ್
ಮಾಡಿಸಿ. ನಂದಿತ್ತು ಈ ಥರ ಸಣ್ಣ ಗುಂಡು ಬರುತ್ತಲ್ಲ ಅದನ್ನು ಹಾಕಿಸ್ಬೇಕು ಅನ್ನೋದು ಭಾಳ ಇತ್ತು ನಂಗೆ. ಬಟ್ ನಮ್ಮ ಅತ್ತೆಯವ್ರು ಇದಾರಲ್ಲ, ಇಲ್ಲ ಬೇಡ ಗುಂಡು ಬೇಡ, ಅದು ದೊಡ್ಡವರಾದ್ಮೇಲೆ ಒಂದು 2-3 ವರ್ಷ ಥರ ಅಲ್ಲಿ ಅವಾಗ ಹಾಕ್ಸೋನು, ಇವಾಗ ಏನೈತಿ ರಿಂಗ ಹಾಕ್ಸೋನು, ಬಟ್ ರಿಂಗ್ ಒಂಥರ ಚೇಂಜ್ ಮಾಡ್ಸೋನು ಅಂತ ಹೇಳಿದರು. ಆರ್ಡ್ರ್ ಕೊಟ್ಟಿದ್ವಿ, ಅವರು ಪತ್ತಾರ ಇಲ್ಲೇ ಊರಾನರು. ಆರ್ಡ್ರ್ ಕೊಟ್ಟಾಗ ಒಂದು ಟೂ ವೀಕ್ಸ್ ಆಗಿತ್ತು. ಮಂಗಳವಾರ ಆರ್ಡ್ರ್ ಕೊಟ್ಟಿದ್ವಿ, ಒಂದು ಮಂಗಳವಾರ ಬಿಟ್ಟು ಇನ್ನೊಂದು ಮಂಗಳವಾರ ಕೊಟ್ಟರು. ಇವರು ಫಸ್ಟು ಚುಚ್ಚಿಸಿದ್ವು ರಿಂಗ್ ಇದ್ವಲ್ಲ, ಅವು 10 ಗುಂಜಿ ಇದ್ವು ಅಂತ, ಅದನ್ನು ಕೊಟ್ಟು ಮೇಲೆ 5,000 ರೂಪಾಯಿ ಕೊಟ್ಟಿವಿ. ಇದು 18 ಗುಂಜಿ ಇದಾವಂತ. ಯಾವ ಥರ ಇದಾವೆ ಡಿಸೈನ್ಸು ಎಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಊರಿಗೆ ಹೊಂಟೀನಿ, ಸೊ ಊರಿಗೆ ಹೋಗ್ಬೇಕಾದ್ರೆ ಅಲ್ಲೇ ಹಾಕಿಸ್ಕೊಂಡು ಹೋದ್ರೆ ಆಯಿತು ಅಂತ. ಮೊದಲಿಂದು ಇಯರಿಂಗ್ಸನ್ನ ತೂಕ ಮಾಡತ್ತಾರ. ಇನ್ನು ಈಗ ಅವರು ತಂದಿದ್ದನ್ನು ತೂಕ ಮಾಡತ್ತಾರ. ಈಗ ಹೆಂಗಂದ್ರೆ ದೊಡ್ಡ ನಮ್ಗೆ ಬೇರೆ ಕಡೆ ಹೋಗಿ ಮಾಡ್ಸೋದು ಬಂದಿಲ್ಲ, ಬಟ್ ದೊಡ್ಡ ಸಿಟಿ ಒಳಗೆ ಅದು ಎಷ್ಟು ಆಡಂಬರದ್ದು ಇರುತ್ತಲ್ಲ ಶಾಪು, ಅಷ್ಟು ಆಡಂಬರದನ ಅದು ರೊಕ್ಕನೂ ಇರುತ್ತೆ, ಅದು ಅಂತೂ ಎಲ್ರಿಗೂ ಗೊತ್ತಿರೋದ. ಹಾಗಾಗಿ ಇಲ್ಲಾದ್ರೆ ಇವರು ಈ ಥರ ತಕ್ಕಡಿ ತೂಕ ಮಾಡಿದಾಗ ಬೇರೆನೇ, ಅದು ಕಂಪ್ಯೂಟ್ರ್ ತೂಕನ ಬೇರೆ ಆಗುತ್ತೆ. ಅದು ಹೆಂಗಾಗ್ಬಿಡ್ತಾ, ಕಂಪ್ಯೂಟ್ರ್ ತೂಕ ಎಕ್ಸಾಕ್ಟಾಗಿ ಹೇಳ್ತಾರೆ, ಬಟ್ ನಮ್ಮದು ಕಡಿಮೆ ಮಾಡ್ಕೊಂಡು ಅವ್ರದ್ದು ಆಯಿ ಮಾಡಿಬಿಡ್ತಾರೆ. ಬಟ್ ನಮಗದು ಸರಿ ಅನ್ಸಲ್ಲ. ಇನ್ನು ಇಲ್ಲಿ ಹೊರಗೆ ಕುಂದ್ರೂ ಅಮ್ಮ ಇಲ್ಲಿ ಹಾಕ್ತೀನಿ ಅಂದರು. ಡಿಸೈನ್ಸ್ ಇಲ್ಲಿದ್ದಾವೆ, ನಾನು ಕ್ಲಿಯರಾಗಿ ತೋರಿಸ್ತೀನಿ. ಸಿಂಪಲ್ಲಾಗಿನ ಅವ್ರ ಕಿವಿಗೆ ಕರೆಕ್ಟಾಗಿ ಅಲ್ಲಿ ಅಷ್ಟು ಸೈಜ್ ಆಗುವಷ್ಟು ಮಾಡಿಸಿವಿ. ಡಿಂಪು ಎಷ್ಟು ಅಂತಂದ್ರೆ ಅಷ್ಟು ಕಾಟ ಕೊಡ್ತಾಳಮ್ಮ, ಏನು ಅಂದರೆ ಏನೂ ಇಲ್ಲ. ಆ್ಯಕ್ಚುಲಿ ಫಸ್ಟು ಚುಚ್ಚಿಸಿದ್ವಲ್ಲ ಅದ್ರದ್ದು ತೂತೈತಿ ಹೋಲು, ಅದು ಬರೀ ಜಸ್ಟ್ ಅದ್ರೊಳಗೆ ಹಾಕಿ ಅವ್ರು ಪ್ರೆಸ್ ಮಾಡೋಕ್ಕೂ ಬಿಡವಲ್ಲು. ಈಗ ಎಷ್ಟು ನಗಾತಾವಳ್ರಿ, ಒಂದು ಕಿವಿಯನ್ನು ಮಾತ್ರ ಹಾಕಿಸ್ಕೊಂಡ್ಲು, ಇನ್ನೊಂದಕ್ಕೆ ಎಷ್ಟು ಹರಸಾಸು ಮಾಡಿದ್ಲು ಅಂದ್ರೆ ಅವ್ರು ಹಂಗೆ ಕುಂದಿಸ್ಕೊಳ್ರಿ ಹಿಂಗೆ ಕುಂದಿಸ್ಕೊಳ್ರಿ ಅಂತ ಎಷ್ಟೆಲ್ಲ ಹೇಳಿದರು. ಅದ್ರಾಗ ನಂಗೆ ಟೆನ್ಷನ್ನು. ನಮ್ಮದು ಬಾಗಿಲು ಇವತ್ತು ಊರಿಗೆ ಹೊಂಟಿವಲ್ಲ ನಾವು, 3 ಬಸ್ಸಿಗೆ. ಅಂದರೆ ಆ್ಯಕ್ಚುಲಿ ನಾವು ಇಯರಿಂಗ್ಸ್ ತಂದ್ರೆ ಲೇಟ್ ಆದರೆ ಇವತ್ತು ಬಿಡಬೇಕು, ನಾಳೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ನಮ್ಮ ತಮ್ಮ ಹೆಂಗಂದ್ರೆ ಇಲ್ಲ ಹೋಗುನು ಅಂದ. ಹಂಗಾಗಿ 3 ಬಸ್ ಆದರೂ ಸಿಗುತ್ತೆ ಅಟ್ಲೀಸ್ಟ್ ಅಂತ. ಅದು ನಮ್ಮ ಹಲಗಲಿಯಿಂದ ಬಾಗಲಕೋಟೆ ಬಸ್ಸು 3 ಬಿಟ್ರೆ ಒಮ್ಮಲ್ಕೆ 5ಕ್ಕೆ ಐತಿ. ನಾವು ಹಲಗಲಿಯಿಂದ 3ಕ್ಕೆ ಬಿಟ್ರು ಇಲ್ಲಿ 7ಕ್ಕೆ ಮುಟ್ತೀವೇನೋ. ನಮ್ಮದು ತವ್ರ ಮನೆ ದೂರ ಆಗತ್ತಲ್ಲ, ಅಮೀನ್ಗಡ ದಾಟಿ ಮತ್ತು ಒಂದು ಹಳ್ಳಿ ನಮ್ಮದು. ಸೊ ಹಾಗಾಗಿ 3 ಗಂಟೆಗೆ ಹೋದ್ರಾಯ್ತು ಅಂತ ಅಂದ್ಕೊಂಡ್ವಿ. ಅಲ್ಲಿ ಏನೋ ನಾನು ಹೇಳ್ತಿದ್ದೆ, ನಾನು ಹೋಗ್ಬೇಕ್ರಿ ಒಂದು ಸ್ವಲ್ಪ ಅಂದರೆ ಬಡ ಸುತ್ರಿ ಅಂತ ಅನ್ನತ್ತಿದ್ನಿ. ಎಷ್ಟು ಅರ್ಜೆಂಟ್ ಮಾಡಿದ್ರು ಅದು ಅವ್ರು ಹೇಳ್ತಿದ್ರು, ಅರ್ಜೆಂಟ್ ಮಾಡಬೇಡಮ್ಮ ಪಾಪುದು ಕಿವಿ ಏನಾದರೂ ಆದ್ರೆ ನಿಮ್ಮ ಟೆನ್ಷನಿಗೆ ನಾನು ಹೆಂಗಾದರೂ ಮಾಡಿಬಿಟ್ರ ಅನ್ನೋದಕ್ಕೆ. ಸೊ ಎಷ್ಟು ಸೈಲೆಂಟ್ ಕುಂತ ಅಲ್ಲ, ಒಂದು ಮಾತ್ರ ಹಾಕಿಸ್ಕೊಂಡ್ಲು. ಏನಪ್ಪ ಇವರು ಅಷ್ಟು ಕಿಡಿಕಿಡಿ ಅದಾರ, ಹೆಂಗಾಯ್ತು ಅಂತಂದು ಕಮೆಂಟ್ನೊಳಗೆ ಹೇಳ್ರಿ. ಸೊ ಕ್ಲಿಯರಾಗಿ ಇನ್ನೊಂದ್ರದ ತೋರಿಸ್ತೀನಿ ನಾನು. ಅವ್ರು ಸ್ವಲ್ಪ ಜಗ್ದಂಗೆ ಮಾಡಿದರು, ಹಂಗಾಗಿ ಆಕಿ ಜಾಸ್ತಿ ಅಳತ್ಲು. ಸೊ ಇನ್ನು ಈ ಸೈಡ್ ಕಿವಿ ಹಾಕಿಸ್ಕೋಬೇಕು. ಅವಳ ಚಂಪುನ ಅತ್ತಿ ಕೈಯಾಗ ಕೊಟ್ಟೀನಿ, ಡಿಂಪುನ ಮಾತ್ರ ಹಿಡ್ಕೊಂಡಿನಿ. ಮೊದಲು ಚುಚ್ಚಿಸಿದ್ವಲ್ಲ ಅದಕ್ಕಿಂತ ಕಷ್ಟ ಆತಿದು. ಇಲ್ಲ ಈಗ ಅಂದರೆ ಹೋಲ್ ಐತೆ ಅನ್ನೋದು ಒಂದಾದ್ರೆ, ಆಕಿ ಅದು ಏನೋ ಮಾಡಿಬಿಟ್ರೆ ಅವರು ಸಡನ್ನಾಗಿ ಚುಚ್ಚಿ ಎಳೆದ್ಬಿಟ್ರೆ ಏನೋ ಗೊತ್ತಿಲ್ಲ. ಆಕಿ ನೋವು ಆಯ್ತು ಅನ್ಸುತ್ತೆ. ಎಷ್ಟು ಹೊತ್ಲು ಅವಳು ಅಳೋದಕ್ಕೆ ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ. ನಾನು ನಮ್ಮ ಅತ್ತೆಯವ್ರಿಗೆ ಹೇಳತ್ತಿದ್ನಿ, ಆಕಿಗೆ ನೀವೇ ಚುಚ್ಚಿಸ್ಬಿಟ್ರಿ, ನಂಗೆ ಯಾಕೋ ನೋಡೋಕ್ಕಾಗವಲ್ದು ಅನ್ನತ್ತಿದ್ನಿ. ಆಕಿ ಅಂದ್ರೂ ಸುತ್ತಿಸ್ಕೊಳ್ಳೇ ಇಲ್ಲ. ಆದರೆ ನಮ್ಮ ತಮ್ಮ ಬೇರೆ ವಾಪಸ್ ಕಾಲ್ ಮಾಡತ್ತಾನ. ಅಂದರೆ ಆ್ಯಕ್ಚುಲಿ ಅವನು ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತ್ಬಿಟ್ಟಿದ್ನ, ನಾವು ಬರ್ತೀವಿ ನಡಿ ಮುಂದೆ ಅಂತಂದು ಕಳಿಸ್ಬಿಟ್ಟಿದ್ನಿ. ಸೊ ನನ್ಗೆ ಟೈಮು 2:30ಕ್ಕೆ ಹೋಗಿವಿ ಅನ್ಸುತ್ತೆ. ಅವರೆಲ್ಲ ತೂಕ ಮಾಡಿ ನಮ್ದು ಕಿವಿಯನ್ನು ಬಿಚ್ಕೊಂಡು ಅದನ್ನು ತೂಕ ಮಾಡಿ ದುಡ್ಡು ಹೇಳಿ ಆಮೇಲೆ ಚುಚ್ಚಬೇಕಲ್ಲ. 2:45 ಆಗ್ಬಿಡ್ತು. ನನಗೆ ಅದು ಟೆನ್ಷನ್ನು. ಇನ್ನು 5 ನಿಮಿಷನಾಗ ಇವಳ್ದು 10 ನಿಮಿಷ ಮಾಡಿದ್ರು ಅವ್ರು ಸುತ್ತಕ್ಕೆ, ಇನ್ನು ಅವಳ್ದು ಹೆಂಗೆ ಅನ್ನೋದು ಒಂದು ಟೆನ್ಷನ್ನು. ಸೊ ನೋಡ್ರಿ ಎಷ್ಟು ಹರಸಾಹಸ ಮಾಡತ್ತಾವಳ್ರಿ ಆಕಿ. ಅವ್ರು ಅದನ್ನ ಹೇಳ್ತಿದ್ರು, ಭಾಳ ಕಿಡಿಗೇಡಿದಾಳೆ ಈಕಿ, ಒಂದು ಸ್ವಲ್ಪ ಅವಳ ಕೈ ಕಾಲು ಎಲ್ಲ ನೀಟಾಗಿ ಇಟ್ಕೊಳ್ರಿ. ಕಾಲು ಹೆಂಗಂದ್ರೆ ಜಿಟ್ಟಿಗಲ್ಲಿ ಕೊಟ್ಟು ಹೊಂಟಾಳಕಿ, ಮುಂದಕ್ಕೆ ಹೊಂಟಾಳ, ಅದನ್ನು ನೀಟಾಗಿ ಕಾಲು ಇಟ್ಕೊಳ್ರಿ ಅಂತಂದು. ಸೊ ಜಾಸ್ತಿ ಹತ್ಬಿಟ್ಲು. ಹಂಗಾಗಿ ನಾನು ಅಂದೆ, ಇಲ್ಲ ಅಲ್ರಿ ಅಷ್ಟೇ ಬಿಟ್ಬಿಡ್ರಿ, ಅಲ್ಲೇ ಊರಾಗ ನಮ್ಮ ಅಮ್ಮಂಗೆ ಕರ್ಕೊಂಡೋಗಿ ಸುತ್ತಿಸ್ಕೊಂಬರ್ತೀನಿ, ಬೇಕಿದ್ರೆ ಎಷ್ಟು ಸುತ್ತೀರಿ ಅಷ್ಟೇ ಬಿಟ್ಬಿಡ್ರಿ ಅಂತ ಅನ್ನತ್ತೆ ನಾನು. ನಂಗೆ ಟೆನ್ಷನ್ ಅದು. ಆಕಿ ಅಳೋದಕ್ಕೆ ನೋಡೋಕ್ಕಾಗಲಿಲ್ಲ. ಅಷ್ಟು ನಮ್ಮ ಅತ್ತೆಯವರು ಅಂದರು, ಇಲ್ಲ ಆಕಿ ಎಷ್ಟು ಸುತ್ತಿರಲ್ಲ ಅಷ್ಟೇ ಸುತ್ತಬಿಡ್ರಿ, ಬೇಕಾದ್ರೆ ಅಲ್ಲೋಗಿ ಸುತ್ತಿಸ್ಕೊಂಡ್ರೆ ಆತು ಅಂದ್ಕೊಂಡು. ನಂಗೆ ಯಾಕೋ ಅದು ತಡ್ಕೊಳಕ್ಕಾಗಲಿಲ್ಲ. ಅಷ್ಟು ಹತ್ಲಾಕಿ ಡಿಂಪು ಹೆಂಗಂದ್ರೆ ಸೊ ಇಷ್ಟು ದೊಡ್ಡದು ಮಾಡಿ ಅಳ್ತಾಳ, ಮತ್ತು ನೆನಪು ಮಾಡಿಕೊಂಡು ಅಳ್ತಾಳ. ಸೊ ಹಂಗಾಗಿ ನನಗೊಂದೊಂದು ಟೆನ್ಷನ್ನು. ಎಲ್ಲ ಹೆಂಗೆ ಮಲಗಿಸ್ಕೊಂಡಿದ್ನಿ ಅಂದ್ರೆ ಅವಳು ಕಾಲು ಬುಡಕ್ಕೆ ಹಾಕಿ ನನ್ನ ಕಾಲು ಮ್ಯಾಲೆ ಮಾಡಿಕೊಂಡು ಕುಂತಿದ್ನಿ. ಅಷ್ಟು ಕಿಡಿಗೇಡಿದಾಳ.
ಅಂದರು ಸ್ವಲ್ಪ ಹತ್ರ ಹಳ್ಳಿ ಮತ್ತು ಅವ್ರೇನಂದ್ರು ಇಲ್ಲಮ್ಮ ನಾನು ಸುತ್ತೋದಕ್ಕೆ ಬಂದಿಲ್ಲ ಬಿಡ್ಬೋದು, ಬಟ್ ನೀವು ಜರ್ನಿ ಮಾಡ್ತೀರಿ ಎಲ್ಲಾದರೂ ನಿಮ್ಗೆ ಕಾಣಲ್ಲ, ಎಲ್ಲಾದರೂ ಬಿಚ್ಚಿ ಬಿದ್ರೆ ಅಥವಾ ಎಲ್ಲ ಯಾರ್ದಾದ್ರೂ ಸೀರೆಗೆ ಹತ್ತಿ ಸಿಕ್ಕಾಕೊಂಡು ಬಿದ್ರೆ ಮತ್ತೆ ತುಟ್ಟಿ ಬಂಗಾರ ಐತಿ ಅಂದರು. ಹಂಗಾಗಿ ನಮ್ಮ ಅತ್ತೆಯವರು ಒಂದು ಸ್ವಲ್ಪ ಸುತ್ತಬಿಡ್ರಿ ಒಂದು ಅಂತ ಹತ್ತಿದ್ರು. ಅಷ್ಟು ಸುತ್ತಿಸ್ಕೊಂಡು ಇನ್ನು ಅವಳನ್ನ ಕುಂದರ್ಸ್ಬೇಕು ಅಂತಂದು ಅತ್ತೆಯವ್ರಿಗೆ ಕೊಟ್ಟಿನಿ ನಾನು. ಸೊ ಈಕಿನ ಸಮಾಧಾನ ಮಾಡುವಷ್ಟರೊಳಗೆ ಆಕಿನ ಚುಚ್ಚಾತ್ತಾರ ಅವರು. ಆಕೆ ಕಿವಿನ ಇನ್ನು ಚುಚ್ಚಿಸಿದ್ವಿ. ಸೊ ಈಕಿನೂ ಜಾಸ್ತಿ ಹತ್ಲು. ನಾವು ಹೋಗೋದ್ರೊಳಗನ ಬಸ್ ಮಿಸ್ ಆಗಿಬಿಡ್ತು ಮೂರರದು. ನಮ್ಮ ತಮ್ಮ ಭಯತ್ತಿದ್ದ, ಏನು ಮತ್ತು ಬಸ್ ಮಿಸ್ ಆತಿ, ಇನ್ನು ಬಸ್ಸ ಇಲ್ಲ ಅಂತಂದು. 5ಕ್ಕಿತ್ತು, ಬಟ್ ಇಲ್ಲೇ 5ಕ್ಕೆ ಬಿಟ್ಟಿವಿ ಅಂದ್ರೆ ನಮ್ಮೂರಿಗೆ ಬಸ್ ಇಲ್ಲಲ್ಲ. ರಾತ್ರಿ 8ಕ್ಕೆ ಒಮ್ಮಲ್ಕೆ 8 ಅಂದ್ರೆ ಇಲ್ಲಿ 9ಕ್ಕೆ ಬರ್ತೀವಿ ನಾವು ಊರಿಗೆ. ಅದರ ಮಕ್ಕಳು ಕರ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ. ನಮ್ಮ ಮನೆಯವ್ರು ಆ್ಯಕ್ಚುಲಿ ಬೇಡ ಅಂತ ಹೇಳಿದ್ರು, ಬಟ್ ಅವ್ರು ಡ್ಯೂಟಿಗೆ ಹೋದ್ರು ಅನ್ಸುತ್ತೆ. ನಂಗೆ ಕಾಲ ಮಾಡಲಿಲ್ಲ. ನಾನು ಅವ್ರಿಗೆ ಬರೋದೂ ಹೇಳಿಲ್ಲ, ನಾನು ಹೊಂಟೀನಿ ರೀ ಅಂತಲೂ ಹೇಳಿಲ್ಲ. ಹಂಗೆ ಸಡನ್ನಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಿಟ್ವಿ. ಬಸ್ ಮಿಸ್ ಆಗೋಣ ಇನ್ನು ಮತ್ತೆ ನಮ್ಮ ಮೈದ್ನೂ ಫೋನ್ ಮಾಡಿದೆ. ಸೊ ನಮ್ಮ ಮೈದ್ನ ಮತ್ತು ಒಂದಿಬ್ಬರು ಅಪ್ಪಿಗಳ್ನ ಕಳಿಸಿದ, 2 ಬೈಕ್ ಕೊಟ್ಟು ಕಾತ್ರಿಕೆ ತನಕ ಬಂದ್ವಿ. ಕಾತ್ರಿಕೆ ನಮ್ಮ ಲಕ್ ಏನಂದ್ರೆ ಕಾತ್ರಿಕೆ ಇಳಿದ ತಕ್ಷಣ ಬಾಗಲಕೋಟೆ ಬಸ್ ಇತ್ತು. ಸೊ ಬಾಗಲಕೋಟೆ ಬಸ್ ಹತ್ತಿದ್ವಿ. ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಇನ್ನು ಬಾಗಲಕೋಟೆ ಅದು ನವನಗರ ಹೋಗಲ್ಲ ಅಂದರು. ನಾವು ನವನಗರಕ್ಕೆ ಹೋದ್ರೆ ನಮ್ಗೆ ಅಂದರೆ ಬಡಗಣ ಸಿಗುತ್ತಾವಲ್ಲ ಮುಂದೆ. ನಮಗೆ ನವನಗರಕ್ಕೆ ಹೋಗಲ್ಲ ಮತ್ತೆ ನಾವು ಗದ್ದನಕೆರೆಗೆ ಇಳ್ಕೊಂಡ್ವಿ. ಸೊ ಗದ್ದನಕೆರೆಗೆ ಇಳ್ಕೊಂಡು ವಾಪಸ್ ಮತ್ತೆ ಗದ್ದನಕೆರೆಯಿಂದ ನವನಗರಕ್ಕೆ ಹೋದ್ವಿ. ಅಲ್ಲಿಂದ ಹೆಂಗಾಗ್ಬಿಡ್ತು ಅಂದ್ರೆ ಗದ್ದನಕೆರೆ ಒಳಗೆ ಇಳ್ಕೊಂಡ್ವಲ್ಲ, ಡೈರೆಕ್ಟ್ ನಮಗೆ ಇಲ್ಕಲ್ ಬಸ್ಸ ಸಿಕ್ಬಿಡ್ತು, ಬೆಳಗಾವಿ ಇಲ್ಕಲ್ ಸಿಕ್ತು. ಹಂಗಾಗಿ ವಾಪಸ್ ಇಳಿದು ಹತ್ತೋದು ಲಗೇಜ್ ತೊಗೊಂಡು ಅಂತ ಪ್ರಾಬ್ಲಮ್ ಆಗಲಿಲ್ಲ. ಆರಾಮ ಅಮ್ಮಿಗಳ ತನಕ ಬಂದ್ವಿ. ಸೊ ಇನ್ನು ಮನೆಗೆ ಹೋಗಬೇಕು. ಎಷ್ಟೊತ್ತಾಗುತ್ತೋ ಮೊದಲ ಸುಸ್ತಾಗ್ಬಿಟ್ಟೈತಿ ಇವರಿಬ್ಬರನ್ನ ಕರ್ಕೊಂಡು ಹೋಗಿ ಆಗವಲ್ದು. ಯಾಕೇನೋ ಅಷ್ಟು ತ್ರಾಸು ಅಂದರೆ ತ್ರಾಸು ಅನ್ಸತೈತಿ. ಪ್ರತಿ ಸಲ ನಮ್ಮ ಅಮ್ಮ ಬಂದಿರ್ತಿದ್ರ ಇಬ್ಬರಾದ್ರೂ ಒಬ್ರನ್ನ ಹೊತ್ಕೊಳ್ಳೋದತ್ತಿ ಹೆಂಗೋ ಮಾಡ್ತಿದ್ರು. ಬಟ್ ಈ ಸಾರಿ ತಮ್ಮ ಬಂದುಬಿಟ್ಟಾನ. ಸೊ ಅವನು ಹೊತ್ಕೊಳಕ್ಕೆ ಒಲ್ಲೆನ ಅದ್ದಾನ. ಅವ್ನಿಗೆ ಲಗೇಜೇ ಜಾಸ್ತಿ ಆಗ್ಬಿಟ್ಟೈತಿ. ಸೊ ಇನ್ನು ಚಂಪು ನೋಡ್ರಿ ಸೀಟ್ ಒಳಗೆ ಕುಂತಿದ್ಲು, ಫ್ರಂಟ್ ಸೀಟ್ ಒಳಗೆ ಕೂತಿದ್ಲು. ಒಂದು ಸ್ವಲ್ಪ ಆಟ ಅಂದ್ರೆ ಆವತ್ತು ಆಟಾಳ. ಊರಿಗೆ ಬರೋ ದಿನ ನೆಕ್ಸ್ಟ್ ಡೇ ನಂಗೆ ಧೈರ್ಯನೇ ಇದ್ದಿದ್ದಿಲ್ಲ. ನನ್ನ ಮಕ್ಳಿಗೆ ಏನಾದರೂ ಆಯಿತು ಅಂದ್ರೆ ನನಗಿಂತ ಹೆಚ್ಚು ನಮ್ಮ ಅಪ್ಪ ಅಮ್ಮನ ಟೆನ್ಷನ್ನು. ಅವ್ರಿಗೆ ಒಂದು ಸ್ವಲ್ಪ ಅವರು ಹೆಂಗಂದ್ರೆ ಒಂದು ಸ್ವಲ್ಪ ಇರಿಬಿ ಕಡಿದ್ರೂ ನನ್ನ ಮೊಮ್ಮಗಳಿಗೆ ಏನಾಯ್ತು ಅಂತ ಟೆನ್ಷನ್ ಜಾಸ್ತಿ. ನಾನು ಹೇಳ್ತಿರ್ತೀನಿ, ನಾನು ಸ್ವಲ್ಪ ಧೈರ್ಯ ಅದೀನಮ್ಮ, ನೀವು ನಂಗೆ ಧೈರ್ಯ ಗೆಡಿಸ್ಬೇಡ್ರಿ ಅಂತಂದು. ಇವ್ರಿಗೆ ಹುಷಾರಿಲ್ಲ ಈಕೆಗೆ ಅಂತಂದು ಹೇಳೀನಿ. ನೈಟು 1 ಗಂಟೆ 12 ಗಂಟೆ 2 ಗಂಟೆ ಫೋನ್ ಮಾಡಿದ್ದು ಆರಾಮಿದ ಇಲ್ಲ, ಊರಿಗೆ ಕಡಿಮೆ ಆಗ್ಯಾವಲ್ಲ, ಬಂದ್ಬಿಡು ಬೇಡ ಇಲ್ಲೇ ತೋರ್ಸ್ಕೊಂಡು ಬಂದ್ಬಿಡು ಅಂತಂದು. ನಾನು ಇಲ್ಲ ಅಮ್ಮ ಹೋಗೋನು ಬರ್ತೀವಳ ಅಂತ ಅನ್ನತ್ತಿದ್ನಿ. ಬಟ್ ಅದು ಇಲ್ಲಿಗೆ ಬಂತದು. ನಾನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಹೋಗುವಾಗ ಬಿಟ್ಟು ಹೋಗ್ತೀನಿ ಅಂತ ರೆಡಿ ಆಗಿದ್ರು ಅವರು. ಬಟ್ ಆ್ಯಕ್ಚುಲಿ 1 ವೀಕ್ ಎಕ್ಸ್ಟ್ರಾ ತೊಗೊಂಡ್ರಲ್ಲ, 1 ವೀಕ್ ಆದರೂ ಇರ್ತಾರೆ ಅನ್ನೋದಕ್ಕೆ ಅವ್ರ ಜೊತೆ ಇದ್ದೆ ನಾನು. ನನಗೆ ಸೀಟ್ ಸಿಗಲಿಲ್ಲ. ಹಾಗಾಗಿ ಇಲ್ಲೊಬ್ರು ಆಂಟಿ ಇದ್ದರು, ಅವ್ರ ಕೈಯಾಗ ಕೊಟ್ಟಿದ್ವಿ. ಯಾಕೆ ನಿಂದಿರ್ತೀರಿ ಕೊಡ್ರಿ ಪಾಪ ಹೊತ್ಕೊಂಡನ, ಅವ್ರ ಕೈಯಾಗ ಕೊಟ್ಟಿದ್ನಿ. ಸೊ ಡಿಂಪುನ ಅವಳು ಮಾಮ ಹೊತ್ಕೊಂಡಿದ್ರು, ಹಿಂದೆ ಕೂತಿದ್ರು. ಸೀಟು ಅಂದ್ರೆ ನಮ್ದೇನಿತ್ತು ಐಡಿಯಾ ಅಂದ್ರೆ ಸಂಡೇ ಹೋದ್ರೆ ಸ್ಕೂಲ್ ಇರಲ್ಲ, ಕಾಲೇಜ್ ಇರಲ್ಲ, ಎಲ್ಲ ಸುಟಿ ಇರುತ್ತೆ ಆರಾಮಾಗಿ ಅಂತಂದು. ಬಟ್ ಫುಲ್ ರಶ್ ಇತ್ತು. ಸೊ ಇನ್ನು ಮನೆಗೆ ಬಂದ್ವಿ. ಆಟ ಆಡತ್ತಿದ್ರು ಅವ್ರ ತಾತ ಅಂತೂ ಫುಲ್ ಖುಷಿ ಆಗ್ಬಿಟ್ಟೈತಿ, ಟೈಮ್ ಸ್ಪೆಂಡ್ ಮಾಡತ್ತಿದ್ರು. ಸೊ ಇನ್ನು ಅವ್ರ ಅಕ್ಕನೂ ಬಂದಾಳ, ಸುರಕ್ಷಾನಂತೂ ಕೇಳಿರ್ತೀರ ಆಲ್ಮೋಸ್ಟು. ಈಗ ಹೇಳಿಲ್ಲ ನಾನು, ಬಟ್ ಸ್ಟಾರ್ಟಿಂಗೆಲ್ಲ ಹೇಳೀನಿ. ಸುರಕ್ಷಾ ಬಂದಳು, ಅವಳ ಜೊತೆ ಆಟ ಆಡತ್ತಿದ್ಲು. ಅಂದರೆ ಎಲ್ಲಮ್ಮ ಗುಡ್ದಾಗ ಗಿಳಿ ಅದನ್ನೇನೋ ತೊಗೊಂಡು ಬಂದಿದ್ರಂತ, ಅದನ್ನು ಹಿಡ್ಕೊಂಡು ಆಟ ಆಡತ್ತಿದ್ರು. ಇನ್ನು ಇವರಿಗೆ ಚುರುಮುರಿ ಒಂದಿಷ್ಟು ಎಲ್ಲಮ್ಮ ಗುಡ್ದಾಗ ಚುರುಮುರಿ ಕಟ್ಟಿಸ್ಕೊಂಬರ್ತೀವಲ್ಲ ಪಳಾರ, ಅವನ್ನೊಂದಿಷ್ಟು ಹಾಕತ್ತಿದ್ವಿ. ಹಿಂಗೆ ನಾವು ನೆಲಕ್ಕೆ ಹಾಕ್ತೀವಿ. ನಮ್ಗೆ ಅಷ್ಟು ಸೂಕ್ಷ್ಮ ಬೆಳೆಸಿಲ್ಲ ನನ್ನ ಮಕ್ಕಳನ್ನ. ರಫ್ ಆ್ಯಂಡ್ ಟಫ್ ಇರಬೇಕು, ಹಂಗೆ ಬೆಳೆಸಿ. ನನ್ನ ತಲೆಯೊಳಗೆ ಹೆಂಗೆ ಒಂದು ಮೈಂಡ್ ಸೆಟ್ ಐತಿ ಹಿಂಗೆ ಬೆಳೆಸ್ಬೇಕಂತ. ಸೊ ನಾನು ಹಂಗೆ ಬೆಳೆಸ್ತೀನಿ. ಅತಿ ಸೂಕ್ಷ್ಮನೂ ಇಲ್ಲ, ಅತಿ ಅಷ್ಟು ಖಾಡಾಗೂ ಇಲ್ಲ. ಎಲ್ಲನೂ ಆಲ್ಮೋಸ್ಟ್ ಕ್ಲೀನ್ ಮಾಡಿನೇ ಹಾಕೋದು. ಯಾರೂ ಕೆಟ್ಟದಾಗಿ ಕಮೆಂಟ್ ಹಾಕ್ಬೇಡ್ರಿ. ಆ್ಯಂಡ್ ಕಮೆಂಟ್ ಹಾಕಿದ್ರೆ ನನ್ನ ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತು. ಬಟ್ ನಾವು ಕ್ಲೀನ್ ಮಾಡಿ ಹಾಕಿರ್ತೀವಿ ಮಕ್ಕಳದ್ದು ಒಂದು ನೋಡಿಕೊಂಡು. ಸೊ ಅವರು ಅಕ್ಕನ ಜೊತೆ ಆಟ ಆಡತ್ತಿದ್ರು. ಅವ್ರ ಅಕ್ಕ ಎಷ್ಟು ಕ್ಯೂಟ್ ಆಗ್ಯಾಳಂದ್ರೆ ಎಲ್ಲ ಮಾತಾಡೋದಾಯ್ತು, ಮಾತು ಬರತ್ತವ ಆಕೆಗೆ. ನಾವು 5 ತಿಂಗಳಾಯ್ತು ಇವರಿಗೆ ಅವಾಗ ಹೋಗಿದ್ವಿ. ಅವಳು ಅಷ್ಟು ಮಾತಾಡ್ತಿರ್ಲಿಲ್ಲ. ಇವಾಗ ಆಲ್ರೆಡಿ 10 ಮಂತ್ಸ್ ಮುಗ್ಯಾಕೆ ಬಂತಲ್ಲ ಇವರಿಗೆ. ಸೊ ಇನ್ನು 5 ತಿಂಗಳು ಅಂದರೆ ಈಗ ಫೆಬ್ರವರಿ 21 ಬರ್ಡೇ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಆಕೆಗೆ. ಸೊ ಹಂಗಾಗಿ ಎಷ್ಟು ದೊಡ್ಡವಳಾಗ್ಬಿಟ್ಟಾಳ, ಹೈಟ್ ಆಗ್ಯಾಳ. ಸೊ ಇವತ್ತು ಮನೆಗೆ ಬಂದ್ವಿ. ಇನ್ನೇನು ಅಮ್ಮನ ಮನೆಗೆ, ಇನ್ನು ಅಮ್ಮನ ಮನೆಯೊಳಗೆ ಲಾಗ್ ಮಾಡ್ತೀನಿ.
ಇನ್ನೊಂದು ಸ್ವಲ್ಪ ದಿನ ಇರಬೇಕು ಅಂದ್ಕೊಂಡೀನಿ. ಒಂದು 15 ದಿನ ಅಲ್ಲಿ, ಒಂದು 15 ದಿನ ಇಲ್ಲಿ, ಹೆಂಗೋ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ನಮ್ಮ ಮನೆಯವರು ಆ್ಯಕ್ಚುಲಿ ಅಲ್ಲಿ ಅಂದರೆ ಡ್ಯೂಟಿ ಮೇಲೆ ಇರ್ತಾರಲ್ಲ, ನನಗೇನು ಅಷ್ಟು ಡಿಫ್ರೆನ್ಸ್ ಆಗಲ್ಲ, ಎಲ್ಲಿದ್ರೂ ಬೆಟ್ರು. ಸೊ ಎಲ್ಲಿದ್ರೂ ನಡಿತೈತಿ. ಹಾಗಾಗಿ ಒಂದು 15 ದಿನ ಅಲ್ಲಿ, ಒಂದು 15 ದಿನ ಇಲ್ಲಿ ಅಂತಂದು. ಬಟ್ ನನಗೆ ಆಲ್ಮೋಸ್ಟು ನಂಗೆ ಹೆಂಗಂದ್ರೆ ಬರೋಕ್ಕಿಷ್ಟ, ಬಂದು ಇರೋಕ್ಕಿಷ್ಟ ಇಲ್ಲ. ಯಾಕಂದ್ರೆ ಯಾರು ಎಲ್ಲಿದ್ದರೆ ಚಲೋ ಅಲ್ಲ, ಅದು ಅಲ್ಲಿದ್ರೂ ಚಲೋ. ಸೊ ಹಾಗಾಗಿ ನನಗೆ ನನ್ನ ಹಸ್ಬೆಂಡ್ ಡ್ಯೂಟಿ ಮೇಲೆ ಇರಲಿ ಇರದೇ ಇರಲಿ, ನಾನು ಅಲ್ಲೇ ಇರೋದು. ಅದು ಇವಾಗ ಮಕ್ಕಳಾದ್ಮೇಲೆ ಇಷ್ಟು ಬರತ್ತೀನಿ ನಾನು. ಮೊದಲಂತೂ ನಮ್ಮ ಹಸ್ಬೆಂಡ್ ಮದುವೆ ಆಗೈತಿ. ಮದುವೆಯಾಗಿ 3 ವರ್ಷ ಆಗಕ್ಕೆ ಬಂತು, 3 ವರ್ಷ ಕಂಪ್ಲೀಟ್ ಆಗಕ್ಕೆ ಬಂತು. ಸೊ ನಾನು ಅವ್ರು ಯಾವಾಗ ಕರ್ಕೊಂಡು ಬರ್ತಾರೆ ಅವಾಗ ಬರೋದು, ವಾಪಸ್ ಅವ್ರ ಜೊತೆನೇ ಹೋಗೋದು ಮಾಡೀನಿ. ಇವಾಗ ಮಕ್ಕಳಾದ್ಮೇಲೆ ಯಾವಾಗ ಬೇಕು ಅವಾಗ ಬರತ್ತೀನಿ. ಹೋಪ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇನ್ಮೇಲೆ ಸ್ವಲ್ಪ ಈ ಲಾಗ್ನ ಒಂದು ಸ್ವಲ್ಪ ಎಡಿಟ್ ಮಾಡೋದು ಕಷ್ಟ, ಯಾಕಂದರೆ ಜಾತ್ರೆ ಐತೆ ಅಮ್ಮನೂರಾಗ, ಮಂದಿ ಬಂದಿರ್ತಾರೆ, ವಾಯ್ಸ್ ಓವರ್ ಕೊಡೋದು ಕಷ್ಟ ಆಗ್ಬೋದು. ಸ್ವಲ್ಪ ಲಾಗ್ ಲೇಟ್ ಆಗಿ ಅಪ್ಲೋಡ್ ಮಾಡಿದ್ರೂ ನನಗೆ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಅಮ್ಮ ಆಕಿಗೆ ಚಂಪುಗೈತಲ್ಲ, ಜಾಸ್ತಿ ಆರಾಮ ಇರಲಿಲ್ಲಲ್ಲ, ಬಾಯೆಲ್ಲ ನುಡಿದಾಗ ಬಾಯಿ ಒಳಗೆ ನೀರು ಬರತ್ತವು, ಹುಡುಗಿ ಕಾದೊಳಗೈತೆ ಅಂತಂದು ದೃಷ್ಟಿ ತೆಗೆಯತ್ತಿದ್ರು. ಸೊ ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.